ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವೆಲ್ತ್ ಫಸ್ಟ್. ನಾನು ರಾಹುಲ್ ದಯಾನ್. ಚೀನಾ ದೇಶದಲ್ಲಿ ಈಗ ಒಂದು ದೊಡ್ಡ ಬಿಕ್ಕಟ್ಟು ತಲೆದೂರಿದೆ. ಯಾವ ಮಟ್ಟಿಗೆ ಅಂದರೆ ಜಾಗತಿಕ ಹಣಕಾಸು ಇತಿಹಾಸದಲ್ಲೇ ಅತಿ ದೊಡ್ಡ ಕಾರ್ಪೊರೇಟ್ ಪತನಗಳಲ್ಲಿ ಇದು ಒಂದು ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಈ ಕಂಪನಿಯ ಹೆಸರು ಎವರ್ಗ್ರ್ಯಾಂಡ್ ಅಂತ. ಒಂದಾನೊಂದು ಕಾಲದಲ್ಲಿ ಇದು ವಿಶ್ವದಲ್ಲೇ ಬಹು ಜನಪ್ರಿಯ ರಿಯಲ್ ಎಸ್ಟೇಟ್ ಕಂಪನಿ. ಈ ಕಂಪನಿ ಚೀನಾದ ಮಾರುಕಟ್ಟೆಗೆ ಕೊಟ್ಟಿರುವಂಥ ಏಟು ಅಂತಿಂಥದ್ದಲ್ಲ. ತನ್ನ ರ್ಯಾಪಿಡ್ ಗ್ರೋತ್ಗಾಗಿ ನಿರಂತರವಾಗಿ ಸಾಲ ಪಡೆಯೋದನ್ನೇ ರೂಢಿಸಿಕೊಂಡಿದ್ದ ಅತ್ಯಂತ ಡೇಂಜರಸ್ ಮಾಡೆಲ್ಲೇ ಪತನಕ್ಕೆ ಮುಖ್ಯ ಕಾರಣವಾಗಿತ್ತು. ದಶಕಗಳ ಕಾಲ ಎವರ್ಗ್ರ್ಯಾಂಡ್ ಕಂಪನಿ ಚೀನಾದಾದ್ಯಂತ ಬೃಹತ್ ಭೂಮಿಯನ್ನು ಖರೀದಿ ಮಾಡೋ ಮೂಲಕ ಮತ್ತು ವಸತಿ ಯೋಜನೆಗಳನ್ನು ಪ್ರಾರಂಭ ಮಾಡೋ ಮೂಲಕ ಅತ್ಯಂತ ವೇಗವಾಗಿ ಬೆಳೆಯಿತು. ಈ ಯೋಜನೆಗಳಿಗೆ ಹಣ ಒದಗಿಸೋಕೆ ಈ ಕಂಪನಿ ಬ್ಯಾಂಕ್ಗಳಿಂದ ಭಾರೀ ಪ್ರಮಾಣದ ಸಾಲವನ್ನು ಪಡೆಯಿತು, ಜಾಗತಿಕ ಬಾಂಡ್ಗಳನ್ನು ವಿತರಿಸಿತು. ಜೊತೆಗೆ ನಿರ್ಮಾಣ ಕಾರ್ಯ ಪ್ರಾರಂಭ ಆಗೋ ಮುಂಚೆನೇ ಮನೆಯನ್ನು ಯಾರು ಖರೀದಿ ಮಾಡ್ತಾರೋ ಅವರಿಂದ ಅಡ್ವಾನ್ಸ್ ಆಗಿ ಕಂಪ್ಲೀಟ್ ಹಣವನ್ನು ವಸೂಲಿ ಮಾಡ್ತು. ಇದು ಸಾಲದ ಒಂದು ದೊಡ್ಡ ಸುಳಿಯನ್ನು ಸೃಷ್ಟಿ ಮಾಡ್ತು. ಅದಕ್ಕಿಂತ ದುಸ್ಥಿತಿ ಏನಪ್ಪಾ ಅಂತಂದರೆ, ಈ ಎವರ್ಗ್ರ್ಯಾಂಡ್ ಕಂಪನಿ ಹೊಸ ಮುಂಗಡ ಮಾರಾಟದ ಹಣ ಮತ್ತು ಹೊಸ ಸಾಲಗಳನ್ನು ಬಳಸ್ಕೊಂಡು ಮತ್ತಷ್ಟು ಭೂಮಿಯನ್ನು ಖರೀದಿ ಮಾಡ್ತು. ಜೊತೆಗೆ ಹಳೆ ಸಾಲಗಳನ್ನು ತೀರಿಸೋಕೆ ಈ ದುಡ್ಡನ್ನು ಉಪಯೋಗಿಸದೆ ಹೊರತು ಜನರು ಈಗಾಗಲೇ ಹಣವನ್ನು ಏನು ಪಾವತಿ ಮಾಡಿದ್ರಲ್ಲ, ಆ ಹಣವನ್ನು ಅಪಾರ್ಟ್ಮೆಂಟ್ಗಳನ್ನು ಪೂರ್ಣಗೊಳಿಸೋಕೆ ಸುರಕ್ಷಿತವಾಗಿ ಬಳಸ್ಕೊಳ್ಳೇ ಇಲ್ಲ, ಎತ್ತಿಡಲೇ ಇಲ್ಲ. ಇನ್ನು ಮತ್ತೊಂದು ಹೊಡೆತ ಏನಪ್ಪ ಅಂತಂದರೆ, ಕಾದ ಕಾವಲಿ ಅಂತಾಗಿದ್ದಂಥ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡೋಕ್ಕೆ ಚೀನಾ ಸರ್ಕಾರ ಮಧ್ಯಪ್ರವೇಶ ಮಾಡಿತು. ಇನ್ನು ಮಧ್ಯಪ್ರವೇಶ ಮಾಡಿದಾಗ ಈ ಬಿಕ್ಕಟ್ಟು ಶುರುವಾಯಿತು. ಬೀಜಿಂಗ್ ಸರ್ಕಾರ 3 ರೆಡ್ ಲೈನ್ ಅನ್ನುವಂಥ ಒಂದು ಕಟ್ಟುನಿಟ್ಟಾದಂಥ ನೀತಿಯನ್ನು ಜಾರಿಗೆ ತರ್ತು. ಇದು ಡೆವಲಪರ್ಗಳು ಮತ್ತಷ್ಟು ಸಾಲವನ್ನು ಪಡೆಯೋಕೆ ಕಟ್ಟುನಿಟ್ಟಾದ ಹಣಕಾಸಿನ ಮಾನದಂಡಗಳನ್ನು ನಿಗದಿಪಡಿಸಿ ಇದನ್ನು ಡೆವಲಪರ್ಗಳು ಪೂರೈಸಲೇಬೇಕು ಅನ್ನುವಂಥ ಷರತ್ತನ್ನು ಹಾಕಿತ್ತು. ಎವರ್ಗ್ರ್ಯಾಂಡ್ ಈಗಾಗಲೇ ಭಾರೀ ಸಾಲದ ಸುಳಿಯಲಿದ್ದ ಕಾರಣ ಅದು ಈ ಒಂದು ಕ್ರೈಟೀರಿಯಾಗಳನ್ನು ಪೂರೈಸೋಕೆ ಫೇಲ್ ಆಯಿತು ಮತ್ತು ತಕ್ಷಣವೇ ಬ್ಯಾಂಕ್ಗಳಿಂದ ಸಿಗ್ತಾ ಇದ್ದಂಥ ಸಾಲದ ಸೌಲಭ್ಯ ಕೂಡ ಕಳೆದುಕೊಳ್ತು. ಕಂಪನಿಯ ಸ್ಟೆಬಿಲಿಟಿಯ ಬಗ್ಗೆ ಎಚ್ಚೆತ್ತುಕೊಂಡಂಥ ಹೊಸ ಗ್ರಾಹಕರು ಹಣ ಪಾವತಿ ಮಾಡೋದನ್ನು ನಿಲ್ಲಿಸಿದ್ರು ಮತ್ತು ಹೊಸ ಸಾಲಗಳು ಸಿಗದ ಕಾರಣ ಕಂಪನಿಯ ಬಳಿ ನಗದು ಹಣದ ಕೊರತೆ ಉಂಟಾಯಿತು. ಕೊನೆಗೆ 2021ರ ಕೊನೆಯಲ್ಲಿ ಎವರ್ಗ್ರ್ಯಾಂಡ್ ತನ್ನ ಅಂತಾರಾಷ್ಟ್ರೀಯ ಬಾಂಡ್ಗಳ ಹಣವನ್ನು ಮರುಪಾವತಿ ಮಾಡೋಕ್ಕೆ ಅಧಿಕೃತವಾಗಿ ವಿಫಲವಾಯಿತು, ಅಂದರೆ ಡಿಫಾಲ್ಟ್ ಆಯಿತು. ಇದು $300 ಬಿಲಿಯನ್ ಅಧಿಕ, ಅಂದರೆ ಭಾರತೀಯ ರೂಪಾಯಲ್ಲಿ 28,58,215.5 ಕೋಟಿ ರೂಪಾಯಿಯಷ್ಟು. ಈ ಬೃಹತ್ ಮೊತ್ತದ ದೊಡ್ಡ ಹೊರೆ, ಅಂದರೆ ಸಾಲದ ಹೊರೆ ಆಗೋದರ ಜೊತೆಗೆ ದೇಶದಲ್ಲಿ ಬೃಹತ್ ಹಣಕಾಸು ಬಿಕ್ಕಟ್ಟನ್ನು ಕೂಡ ಉಂಟು ಮಾಡಿತು. ಅಷ್ಟೇ ಅಲ್ಲ, ಈಗ 2026ರಲ್ಲಿ ನಾವಿದ್ದೀವಿ, ಆದರೆ ಈಗ ಈ ಒಂದು ಎವರ್ಗ್ರ್ಯಾಂಡ್ ಕಂಪನಿ ಕೊಟ್ಟಿರುವಂಥ ಹೊಡೆತ ಹೆಂಗಿದೆ ಅಂತಂದರೆ, ರಿಯಲ್ ಎಸ್ಟೇಟ್ ಮಾರುಕಟ್ಟೆಗೆ ಭೂಮಿಯ ಬೆಲೆ 2020ರಲ್ಲಿ ಎಷ್ಟಿತ್ತೋ ಅಷ್ಟರ ಮಟ್ಟಿಗೆ ತೀವ್ರವಾಗಿ ಕುಸಿದಿದೆ. ಈ ಪತನ ಶೀಘ್ರದಲ್ಲೇ ಅಪರಾಧ ಮತ್ತು ಕಾನೂನು ಬಿಕ್ಕಟ್ಟಾಗಿ ಬದಲಾಯಿತು, ಅಂದರೆ ಈ ಕಂಪನಿಯ ಡೌನ್ಫಾಲ್. ಎವರ್ಗ್ರ್ಯಾಂಡ್ ಕಂಪನಿ ತಾನು ಆರ್ಥಿಕವಾಗಿ ಸದೃಢವಾಗಿದ್ದೇನೆ ಅಂತ ಒಂದು ಸುಳ್ಳು ಚಿತ್ರಣವನ್ನು ನೀಡೋಕೆ ಪತನದ ಹಿಂದಿನ ವರ್ಷಗಳಲ್ಲಿ ತನ್ನ ಆದಾಯವನ್ನು $10 ಕೋಟಿ ಹೆಚ್ಚು ಮಾಡಿ ಅದನ್ನು ತೋರಿಸೋ ಮೂಲಕ ದೊಡ್ಡ ಹಣಕಾಸು ವಂಚನೆಯಲ್ಲಿ ತೊಡಗಿರೋದು ಕೂಡ ತನಿಖೆಯಿಂದ ಬೆಳಕಿಗೆ ಬಂತು. ಇದು ಗಂಭೀರ ಕಾನೂನು ಪರಿಣಾಮಗಳಿಗೆ ಕಾರಣ ಆಯಿತು. ಹಾಂಗ್ಕಾಂಗ್ ನ್ಯಾಯಾಲಯ ಕಂಪನಿಯನ್ನು ಮುಚ್ಚೋಕೆ, ಅಂದರೆ ಲಿಕ್ವಿಡೇಷನ್ಗೆ ಆದೇಶ ನೀಡಿ ದೊಡ್ಡ ಪ್ರಮಾಣದ ಹಣಕಾಸು ವಂಚನೆ ಹಾಗೂ ಆಸ್ತಿ ಮೌಲ್ಯವನ್ನು ಸುಳ್ಳಾಗಿ ಹೆಚ್ಚಿಸಿ ತೋರಿಸಿದ ಅಪರಾಧಕ್ಕಾಗಿಯೇ ಕಂಪನಿಯ ಸಂಸ್ಥಾಪಕ ಹುಯಿ ಕಾ ಯಾನ್ ಅವರಿಗೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಲಾಯಿತು. ಅಲ್ಲಿಗೆ ಒಂದು ಬೃಹದಾಕಾರದ ಕಂಪನಿ ಇತಿಹಾಸದ ಪುಟ ಸೇರಿದಂಗಾಯಿತು, ಅದು ಕೂಡ ಕುಖ್ಯಾತಿಗಾಗಿ. ಎವರ್ಗ್ರ್ಯಾಂಡ್ ಪತನ ಚೀನಾದ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಿದೆ, ಬದಲಾಯಿಸಿದೆ ಅಂತ ಹೇಳಬಹುದು. ರಿಯಲ್ ಎಸ್ಟೇಟ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೈಗಾರಿಕೆಗಳು ಚೀನಾದ ಒಟ್ಟು ಆಂತರಿಕ ಉತ್ಪನ್ನದ, ಅಂದರೆ GDPಯ ಸುಮಾರು 1/4 ಪಾಲನ್ನು ಹೊಂದಿದ್ದಾವೆ. ಎವರ್ಗ್ರ್ಯಾಂಡ್ ಪತನಗೊಂಡಾಗ ಅದು ಲಕ್ಷಾಂತರ ಜನರು ಈಗಾಗಲೇ ಹಣ ಪಾವತಿ ಮಾಡಿದಂಥ ಅಪಾರ್ಟ್ಮೆಂಟ್ಗಳನ್ನು ಅಪೂರ್ಣವಾಗಿ ಕೈಬಿಟ್ಟಿತ್ತು, ಅಂದರೆ ಇನ್ಕಂಪ್ಲೀಟ್ ಮಾಡಿಬಿಡ್ತು. ಇದು ತಮ್ಮ ಜೀವಮಾನದ ಉಳಿತಾಯವನ್ನು ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿದ್ದಂಥ, ಅಂದರೆ ಹೂಡಿಕೆ ಮಾಡಿದ್ದಂಥ ಮಧ್ಯಮ ವರ್ಗದ ನಾಗರಿಕರಲ್ಲಿ ವ್ಯಾಪಕ ಆಕ್ರೋಶ ಭುಗಿಲೇಳುವಂತೆ ಮಾಡಿತು, ಹೋರಾಟಗಳಿಗೆ ಕಾರಣ ಆಯಿತು. ಈ ಪತನ ಒಂದು ಡೊಮಿನೋ ಪರಿಣಾಮ, ಅಂದರೆ ಈ ಸರಣಿ ಪ್ರಭಾವ, ಡೊಮಿನೋ ಎಫೆಕ್ಟ್ ಅಂತ ಏನು ಕರಿತೀವಿ, ಆ ರೀತಿಯಾದಂಥ ಒಂದು ಎಫೆಕ್ಟನ್ನು ಉಂಟು ಮಾಡಿತು. ಇದರಿಂದ ಕಂಟ್ರಿ ಗಾರ್ಡನ್ ಅಂಥ ಇತರೆ ಪ್ರಮುಖ ರಿಯಲ್ ಎಸ್ಟೇಟ್ ಕಂಪನಿಗಳು ಕೂಡ ದಿವಾಳಿಯಾದವು. ಬ್ಯಾಂಕ್ಗಳು ವಸೂಲಿಯಾಗದಂಥ ಸಾಲದ ಸುಳಿಗೆ ಸಿಲುಕಿದ್ವು ಮತ್ತು ಗ್ರಾಹಕರ ನಂಬಿಕೆ ಸಂಪೂರ್ಣವಾಗಿ ಕಳ್ಕೊಳ್ಳುವಂತೆ ಆಯಿತು. ಇದು ಇವತ್ತಿಗೂ ಚೀನಾದ ಆರ್ಥಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಾ ಇದೆ, ಈ ಕ್ಷಣಕ್ಕೂ ಕೂಡ. ಆ್ಯಂಡ್ ಈ ಸುದ್ದಿನ ನಾವು ನಿಮಗೆ ಯಾಕೆ ಹೇಳಿದ್ವಿ ಅಂತಂದರೆ, ಒಬ್ಬ ಡೆವಲಪರ್ ತೆಗೆದುಕೊಳ್ಳುವಂಥ ಒಂದು ಮೇಜರ್ ಡಿಸಿಷನ್ ಅಥವಾ ಯಾವುದೇ ರೀತಿಯಾದಂಥ ನಿರ್ಧಾರ ಆಗಿರಬಹುದು, ಅದು ಯಾವ್ಯಾವ ರೀತಿ
ಈ ಡೊಮಿನೋ ಎಫೆಕ್ಟನ್ನು ಉಂಟು ಮಾಡುತ್ತೆ. ಅದರ ಜೊತೆಗೆ ಮಾರುಕಟ್ಟೆ ಮೇಲೆ, ಆರ್ಥಿಕತೆ ಮೇಲೆ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಒಂದು ಎಕ್ಸಾಂಪಲನ್ನು ನಿಮಗೆ ತೋರಿಸೋದಕ್ಕೋಸ್ಕರ. ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ವೆಲ್ತ್ ಫಸ್ಟನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.